ಹಿಂದೂ ಸಮಾಜವನ್ನು ಅದೇ ರೀತಿ ವೀರಶೈವ ಮತ್ತು ಲಿಂಗಾಯತ ಸಮಾಜವನ್ನು ಸಾಕಷ್ಟು ತೊಂದರೆ ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜವನ್ನು ರಾಜ್ಯದಲ್ಲಿ ಸಾಕಷ್ಟು ತುಂಡು ತುಂಡು ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಿಂದೂ ಸಮಾಜವನ್ನು ಈ ಸರ್ಕಾರ ಬಂದಾಗಿಂದಲೂ ಕೂಡ ತೊಂದರೆ ಕೊಡ್ತಾ ಎಲ್ಲಿ ತನಕ ಬಂತು ಅಂತಂದರೆ ಸಾಧು ಸಂತರನ್ನು ಕೂಡ ಬಿಡಲಿಲ್ಲ. ಕನ್ನೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧ ಕೂಡ ಹಾಕೋ ತನಕ ಹೋದರು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಮತ್ತು ಲಿಂಗಾಯತ ಸಮಾಜ ಜೊತೆಗೆ ಇಡೀ ಹಿಂದೂ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಕನ್ನೇರಿ ಸ್ವಾಮಿಗಳಿಗೆ ನಿರ್ಬಂಧ ಹಾಕಿರೋದನ್ನು ಯಾವ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಆ ನಿರ್ಬಂಧವನ್ನು ವಿಡ್ರಾ ಹೇಗೆ ಮಾಡಬೇಕು, ವಾಪಸ್ ತಗೋಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಬೆಳಗಾಂನಲ್ಲಿ ಇದೇ 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೆಲ್ಕಮ್ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ. ಅದರಲ್ಲಿ ಹಿಂದೂ ಸಮಾಜದ ಪ್ರಮುಖರುಗಳು, ವೀರಶೈವ ಮತ್ತು ಲಿಂಗಾಯತ ಸಮಾಜದ ಪ್ರಮುಖರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಪ್ರಮೋದ್ ಮುತಾಲಿಕ್ ಅವರು, CT ರವಿ ಅವರು, ಪ್ರತಾಪ್ ಸಿಂಹ ಅವರು, ಅರವಿಂದ್ ಬೆಲ್ಲದ್ದವರು, ನಾರಾಯಣ್ ಸಾಬ್ ಬಾಂಡ್ಗೆ ಅವರು, ಈರಣ್ಣ ಕಡಾಡಿ ಅವರು, ಅಭಯ್ ಪಾಟೀಲ್ ಅವರು ಮತ್ತು ಸಂಜಯ್ ಪಾಟೀಲ್ರು, ಅರುಣ್ ಶಾಪೂರ್ ಅವರು, ಈ ರೀತಿ ಅನೇಕ ಪ್ರಮುಖರುಗಳು ಈಗಾಗಲೇ ನಾವು ಬರ್ತೀವಿ ಅಂತ ನನ್ನ ಹತ್ರನೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ಯಾಯ ಪ್ರಮುಖರು ಬರ್ತಾರೋ ಗೊತ್ತಿಲ್ಲ. ಆ ಸಭೆಯಲ್ಲಿ ನಾವು ಮನವಿ ಮಾಡಿದ್ದೇವೆ, ಕನ್ನೇರಿಯ ಜಗದ್ಗುರುಗಳು ಕೂಡ ಇರಬೇಕು ಅಂತೇಳಿ ಅವರು ಕೂಡ ಇರ್ತಾರೆ ಮತ್ತು ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಗೊಳ್ಳೋದು ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಅಲ್ಲಿ ನಾವು ಮಾಡೋರಿದ್ದೇವೆ. ಅಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ನಿರೂಪಣೆ ಮಾಡೋದಕ್ಕೆ ತೀರ್ಮಾನಗಳು ತಗೋತೀವಿ. ಹಾಗಾಗಿ ಇದರಲ್ಲಿ ದೊಡ್ಡ ಸಂಖ್ಯೆ ನಾವು ಸೇರಿಸ್ತಾ ಇಲ್ಲ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಮುಖರುಗಳು ಮಾತ್ರ ಕೂತು ಚರ್ಚೆ ಮಾಡಿ ಮುಂದಿನ ಕಾರ್ಯಯೋಜನೆಗಳನ್ನು 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಳಗಾವಿನಲ್ಲಿ ನಾವು ತೀರ್ಮಾನ ಮಾಡೋರಿದ್ದೇವೆ. ಮುಂದೆ ಲಕ್ಷಾಂತರ ಜನ ಸೇರಬೇಕು ಅನ್ನೋಂಥ ಅಭಿಪ್ರಾಯನೂ ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಇಲ್ಲ ಮೌನವಾಗಿಯೇ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಸರ್ಕಾರಕ್ಕೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇಡೀ ಸಮಾಜ, ಅದು ಹಿಂದೂ ಸಮಾಜ, ವಿಶೇಷವಾಗಿ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಇದೆ. ಈ ಆಕ್ರೋಶವನ್ನು ಬಹಿರಂಗ ಮಾಡೋಕ್ಕಿಂತ ಮುಂಚೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕದಡದ ರೀತಿಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ತಾವು ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕಾಪಾಡುತ್ತೆ. ಇಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮಗಳನ್ನು 29ನೇ ತಾರೀಕು ನಾವು ಕೂತಾಗ ಅಲ್ಲಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ.
ಸರ್, ಈಗ ಕಲಬುರಗಿ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಈ ಕಲಬುರಗಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ 2 ತಿಂಗಳ ಅವರಿಗೆ ನಿರ್ಬಂಧ ವಿಧಿಸಬೇಕು ಅನ್ನುವಂಥದ್ದು ಎತ್ತಿ ಹಿಡಿದಿದೆ. ಅಲ್ಲ, ನಾನು ಅದನ್ನೇ ಕೋರ್ಟ್ ಮುಖಾಂತರ ಏನು ಮಾಡಬೇಕು ಅದನ್ನು ಯಾರು ಪ್ರಯತ್ನ ಮಾಡಬೇಕು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟ್ಗಳಲ್ಲಿ ಏನು ಹೇಳಬೇಕು ಏನು ಬಿಡಬೇಕು ಅದು ನಮ್ಮ ಕೆಲಸ ಅಲ್ಲ. ಅದನ್ನು ಆ ದಿಕ್ಕಲ್ಲಿ ಬೇರೆ ಪ್ರಯತ್ನ ಮಾಡೋದು ಮಾಡ್ತಿದ್ದಾರೆ. ಆದರೆ ಇಡೀ ಸಮಾಜಕ್ಕೆ ಆಕ್ರೋಶ ಇದೆ. ಈ ರಾಜ್ಯ ಸರ್ಕಾರ ಮಾಡ್ತಿರೋಂಥ ಈ ಸರ್ಕಾರ ಬಂದಾಗಿಂದನೂ ಕೂಡ ಹಿಂದೂ ಸಮಾಜಕ್ಕೆ ಅನೇಕ ತೊಂದರೆಗಳು ಕೊಟ್ಕೊಂಡು ಬಂದಿದೆ. ಜಾತಿ ಜನಗಣತಿ ಸಂದರ್ಭದಲ್ಲಂತೂ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆದು ಛಿದ್ರ ಮಾಡಿಬಿಟ್ಟು ಈ ಆಕ್ರೋಶವನ್ನು ವ್ಯಕ್ತಪಡಿಸೋ ದಿಕ್ಕಲ್ಲಿ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ. ತಕ್ಷಣ ನಿಮ್ಮ ನಿರ್ಬಂಧ ವಾಪಸ್ ತಗೊಂಡ್ಬಿಟ್ರೆ ಇಡೀ ಸಮಾಜದಲ್ಲಿ ತೃಪ್ತಿ ಆಗುತ್ತೆ. ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಈ ನೆನಪನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಕಾಡಸಿದ್ದೇಶ್ವರ ಶ್ರೀಗಳು ಕ್ಷಮೆ ಕೇಳಿದರೆ ನಿರ್ಬಂಧ ವಾಪಸ್ ಬಿಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನೇನು ಕಲ್ಪನೆ ಇಲ್ಲ. ಅವರೊಬ್ಬರೇ ತೀರ್ಮಾನ ತಗೋತಾರಾಗಾರೆ ವಾಪಸ್ ತಗೊಳ್ಳೋದಕ್ಕೆ. ಕ್ಷಮೆ ಕೇಳಿದ್ರೆ ತಗೋತಾರೆ. ಅವ್ರು ತಗೊಳಕ್ಕೆ ಅವ್ರು ಯಾರು ಒಬ್ಬರೇ ಕ್ಯಾಬಿನೆಟ್ ಇದೆ. ಅದು ಇವ್ರು ಯಾರಿಗೆ ವಾಪಸ್ ತಗೊಳ್ಳೋದಕ್ಕೆ? ಹೆಂಗಾರು ಇವ್ರು ನಿರ್ಬಂಧ ಹಾಕಿ ಇವರೊಬ್ಬರೇ ಹೇಳಿ ನಾನೊಬ್ಬರೇ ಹಾಕಿದ್ದೀನಿ, ಹಾಗಾಗಿ ಕ್ಷಮೆ ಕೇಳಿದ್ರೆ ನಾನೇ ವಾಪಸ್ ತಗೋತೀನಿ, ನನಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಇಡೀ ಕ್ಯಾಬಿನೆಟ್ ಅಂತ ಹೇಳಿ ನೋಡೋಣ. ಇದಕ್ಕೆ ಮೂಲ ಪುರುಷರೇ ಅವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋ ದಿಕ್ಕಿನಲ್ಲಿ ಅವರು ಒಂದು ಕಡೆ ಪ್ರಯತ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಭೀಮಣ್ಣ ಕಂಡ್ರೆ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ 2 ಮಂತ್ರಿಗಳು 2 ಅಭಿಪ್ರಾಯಗಳು ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇವರು ವೀರಶೈವ ಮತ್ತು ಲಿಂಗಾಯತ ಸಮಾಜದಾಗ್ತಿರೋಂಥ ಅನ್ಯಾಯವನ್ನು ಯಾರು ಬಹಿರಂಗ ಮಾಡಬೇಕು? ಇದಕ್ಕೆ ನಾವು ಮುಂದೆ ನಿಂತಿದ್ದೇವೆ. ಅವ್ರನ್ನೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ, ನೀವು ಧೈರ್ಯವಾಗಿರಿ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಕ್ಕೂ ನಾವಿದ್ದೇವೆ, ಮತ್ತು ವೀರಶೈವ ಲಿಂಗಾಯತರಿಗೂ ಅನುಕೂಲ ಆಗಬೇಕು. ಈ ದಿಕ್ಕಿನಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಅವತ್ತು ಸೇರಿದ ತೀರ್ಮಾನ ತಗೋತೇವೆ. ಕನ್ಯಾ ಶ್ರೀಗಳು ಬಳಸಿದ ಪದವನ್ನು ಸಮರ್ಥಿಸ್ಕೊಳ್ತಾರೆ. ಕನ್ಯಾ ಶ್ರೀಗಳು ಬಳಸಿದಂಥ ಪದವನ್ನು ಸಮರ್ಥಿಸ್ಕೊಳ್ತೀರಿ? ನಾನು ಯಾವುದೇ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ, ಮಾಂಸವನ್ನು ತಿನ್ನಿ, ದಾರು ಕುಡೀರಿ, ಇದನ್ನು ಯಾರು ಸಮರ್ಥಿಸ್ತಾರೆ? ನಾನು ಅದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಹಿಂದೂ ಸಮಾಜಕ್ಕೆ ನೋವಾಗಿದೆ, ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ನೋವಾಗಿದೆ. ಇದನ್ನು ಸರಿ ಮಾಡೋ ದಿಕ್ಕಿನಲ್ಲಿ ಏನು ಬೇಕು ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿರೋಂಥ ಸಂದರ್ಭದಲ್ಲಿ, ಅದೇ ರೀತಿ ಅದಕ್ಕಿಂತ ಮುಂಚೆ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಒಂದು 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರು ST ಮಾಡಬೇಕು ಅಂತ. ಕುಲಶಾಸ್ತ್ರ ಅಧ್ಯಯನ ವರದಿನೂ ಬಂದ ನಂತರ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರದನ್ನು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಇಟ್ಟಿದ್ರು. ಸರ್ಕಾರ ಬಿದ್ದೋದ ನಂತರ ಹೊಸ ಸರ್ಕಾರ ಬಂದಮೇಲೆ ಮಾನ್ಯ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಕ್ಲಾರಿಫಿಕೇಷನಿಗೆ ಬಂದಿದೆ ಅಂತ ಒಂದು ಸುದ್ದಿ ಇದೆ. ಮುಂಚೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದ್ದು ST ಸೇರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಒಂದು ಫೈಲ್ ಹೋಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಕುರುಬರಿಗೆ ST ಸೇರಿಸಬೇಕು ಅನ್ನೋದು ಬಂದಿತ್ತು. 2 ಫೈಲ್ ವಾಪಸ್ ಬಂದಿದೆ ಅನ್ನೋಂಥ ಅಂಶವನ್ನು ಸುದ್ದಿ ಇದೆ. ಈ ಮಧ್ಯೆ ಮೊನ್ನೆ ಸಿದ್ದರಾಮಯ್ಯನವರು ಶ್ರೀಯುತ ಉಗ್ರಪ್ಪನವರ ಉಗ್ರಾವತಾರ ತಡಿಲಾರದೆ ವಾಲ್ಮೀಕಿ ಸಮಾಜದ ಸಭೆಯಲ್ಲಿ ನಾನು ಅದು ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಿದ್ದು ನಾನಲ್ಲ, ಹೋರಾಟ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ, ಅವ್ರ ಜೊತೆಗೆ ನಿರಂಜನಾನಂದ ಸ್ವಾಮಿಗಳು ಇರ್ಬೋದು, ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ಮುಕುಡಪ್ಪ ಇರ್ಬೋದು, ಕಾಂತೇಶ್ ಇರ್ಬೋದು, ಎಲ್ಲ ಪ್ರಮುಖರು ಸೇರ್ಕೊಂಡು ಹೋರಾಟ ಮಾಡಿದ್ರು, ನಾನಲ್ಲ ಅನ್ನೋದು ಮಾತನ್ನು ಹೇಳಿದ್ರು. ಆಯಿತು, ಅವ್ರು ಹೇಳಿ, ನಾನಂತ ಹೇಳ್ತೀನಿ, ಹೌದು ನಾವೇ ಹೋರಾಟ ಮಾಡಿದ್ದು, ಇದರಲ್ಲೇನು ಅನುಮಾನ ಇಲ್ಲ. ಮತ್ತು ST ಸಿಗೋ ತನಕನೂ ಕೂಡ ಹೋರಾಟ ಮಾಡ್ತೇವೆ. ಬರೀ ಕುರುಬರಿಗೆಲ್ಲ, ಯಾರ್ಯಾವ ಹಿಂದೂ ಸಮಾಜದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೋ, ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವರಿಗೆ ST ಸಿಗಬೇಕು ಅಂತಿದೆಯೋ ಅವ್ರೆಲ್ರಿಗೂ ಸಿಗಬೇಕು. ಆ ದಿಕ್ಕಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಗ ನಾನು ಮನೆ ಸಿದ್ದರಾಮಯ್ಯನವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ದೆಹಲಿಯಿಂದ ಕ್ಲಾರಿಫಿಕೇಷನ್ ಬಂದಿರೋದಕ್ಕೆ ಏನು ಅಂಶ ತಗೊಂಡು ವಾಪಸ್ ಕಳಿಸಿದ್ದಾರೆ, ಇದಕ್ಕೆ ಬಹಿರಂಗ ನೀವು ಮಾಡಿದ್ರೆ ಒಳ್ಳೆಯದು. ನೀವು ಅದಕ್ಕೆ ಉತ್ತರ ಕೊಟ್ಟು ಈಗಾಗಲೇ ಕಳಿಸಿದ್ದೀರಾ 2 ಫೈಲ್ಗಳ ಬಗ್ಗೆ. ಇಡೀ ರಾಜ್ಯದ ಜನ ಇವತ್ತು ಕತ್ಲೆಯಲ್ಲಿದ್ದಾರೆ. ಏನು ಉತ್ತರ ಅಲ್ಲಿಂದ ಕೇಂದ್ರದಿಂದ ಏನು ಕ್ಲಾರಿಫಿಕೇಷನ್ ಬಂದಿತ್ತು, ಏನು ಉತ್ತರ ಕೊಟ್ಟು ಕಳಿಸಿದ್ರೋ ಇಲ್ಲೋ ಇದನ್ನು ಸ್ಪಷ್ಟ ಮಾಡಬೇಕು. ಇಲ್ಲಿಂದ ಕಳಿಸಿದರೆ ದೆಹಲಿಗೆ ಹೋಗಬೇಕಾಗತ್ತೆ. ದೆಹಲಿಗೆ ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಅಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡ್ತೀನಿ,
ದೆಹಲಿಯಿಂದ ಆ 2 ಫೈಲು ಬಂದಿದ್ದು ಹೌದಾ, ಅದಕ್ಕೇನು ಕ್ಲಾರಿಫಿಕೇಷನ್ ಕೇಳಿದರು, ಉತ್ತರ ನೀವು ಕಳಿಸಿದ್ರೋ ಇಲ್ಲೋ, ಇದನ್ನು ನೀವು ಸ್ಪಷ್ಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಅದೇ ಮೊನ್ನೆ ನಡೆದಂಥ ಸಭೆಯಲ್ಲಿ ಚರ್ಚೆ ಆಗಿದೆ. ಉಗ್ರಪ್ಪನವ್ರು ಹೇಳ್ತಾರೆ ನಮ್ಮ ತಟ್ಟೆಯಲ್ಲಿರುವುದನ್ನು ಮಿತ್ತು ಕಸಿದುಕೊಂಡು. ನಾನು ಹೇಳಿದ್ನಲ್ಲಪ್ಪ, ಸತ್ಯ ಹೇಳಿದ್ದು. ಉಗ್ರಪ್ಪನವ್ರಿಗೆ ಕಲ್ಪನೆ ಇಲ್ಲ. ನಾವು 10 ಲಕ್ಷ ಜನ ಸೇರಿಸ್ಬೇಕಾದ್ರೆ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಸಮಾಜ ಇರ್ಬೋದು, ಬೇರೆ ಯಾವುದೇ ಸಮಾಜಕ್ಕೆ ಇದನ್ನು ತೊಂದರೆ ಕೊಡಬಾರ್ದು. ಅವರು ವಾಲ್ಮೀಕಿ ಸಮಾಜಕ್ಕೆ 7% ಏನಿದೆ ಅದು ಅವರಿಗೆ ಹಾಗೆ ಉಳಿಸ್ಬೇಕು. ಒಂದು 20% ತನಕನೂ ಎಸ್ ಟಿಗೆ ಇರಿಸಿ, ಅದರಲ್ಲಿ ಕುರುಬರು ಇರ್ಬೋದು, ಬೇರೆ ಬೇರೆ ಸಮಾಜಗಳಿಗೆ ಯಾರ್ಯಾರು ಎಸ್ ಟಿ ಯೋಗ್ಯತೆ ಇದ್ದಾರೋ ಅವರೆಲ್ಲರೂ ಕೂಡ ಕೊಡಬೇಕು. ಇದು ನಮ್ಮ ಒತ್ತಾಯ. ಇದು ಯಾವುದೇ ಸಮಾಜವನ್ನು, ಹಿಂದುಳಿದ ಸಮಾಜ, ಎಸ್ ಟಿ ಸಮಾಜ, ಎಸ್ ಸಿ ಸಮಾಜ, ಇದಕ್ಕೆ ನಾವು ಬದ್ಧ. ಅವ್ರು ಯಾವುದಕ್ಕೆ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಲ್ಲ. ಸರ್, ಅಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ರೀ ಮೈಸೂರು ಯೂನಿವರ್ಸಿಟಿಗೆ ಕುಲಶಾಸ್ತ್ರ ಅಧ್ಯಾಯಕ್ಕೆ 45 ಲಕ್ಷ ರೂಪಾಯಿ ಕೊಟ್ರಿ. ಅದೇ ರೀತಿ ನಿಮ್ಮ ಸರ್ಕಾರ ಇದ್ದಾಗ ನೀವು ಕುರುಬರು ಎಸ್ ಟಿಗೆ ಸೇರಿಸೋ ಸಲುವಾಗಿ ಪ್ರಯತ್ನ ಪಟ್ಟು ಫೈಲ್ ಮಾಡಿರಿ. ಅದು ಕುರುಬರು ಎಸ್ ಟಿಗೆ ಸೇರಿಸೋ ಸಲುವಾಗಿ ಸಿದ್ದರಾಮಯ್ಯ ಅವ್ರ ಪಾತ್ರ ಏನೇನೈತಿ ಏನೇನಿಲ್ಲ ರೀ? ನಾನು ಅದು ಅವ್ರನ್ನೇ ಕೇಳಿ, ನಾನು ಸುಮ್ಮನೆ ಇಲ್ಲಿ ಜಾಸ್ತಿ ಅವ್ರ ಕೊಡುಗೆ ರೀ. ಸಿದ್ದರಾಮಯ್ಯವ್ರು ಟೀಕೆ ಮಾಡೋಕ್ಕೆ ನಾನು ಇದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ನಿರಂಜನಾನಂದಪುರಿ ಸ್ವಾಮಿಗಳು, ಈಶ್ವರಾನಂದಪುರಿ ಸ್ವಾಮಿಗಳು ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿದ್ರು ಈ ಹೋರಾಟಕ್ಕೆ ನೀವು ಬರ್ರಿ ಅಂತ. ನಾನು ಬರಲ್ಲ, ಈ ಪಕ್ಕದ ಮನೆಯಲ್ಲೇ ಈಶ್ವರಪ್ಪನವ್ರು ಇದ್ದಾರೆ, ಅವ್ರು ಕೇಳಿ ಅಂದರು. ಅವ್ರು ಬಂದಿದ್ರು, ನಾನು ಒಪ್ಕೊಂಡಿದ್ದು ಹೌದು. ಎಸ್ ಸರ್. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.